ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡಿ. ಈ ಒಂದು ಲೈಕು ನಮ್ಗೆ ಒಳ್ಳೆ ಒಂದು ಮೋಟಿವೇಶನ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಬಂದು ಅಮ್ಮನ ಮನೆ ಅಂದರೆ ಸಮ್ಮರ್ ಹಾಲಿಡೇಸ್ ಬಂದು ಲಾಸ್ಟ್ ಡೇ ವಿಡಿಯೋ. ಇದು ಸಂಡೇ ನೈಟ್ ವಿಡಿಯೋ. ಅಂದರೆ ಸಂಡೇ ಬಂದು ಅಮಾವಾಸ್ಯೆ ಇತ್ತಲ್ಲ, ಸೊ ನಾನ್ ವೆಜ್ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅಮ್ಮ ಹೇಳಿ ವಡೆ ಮಾಡೋಣ ಮತ್ತು ಪಲಾವ್ ಮಾಡ್ಕೊಳ್ಳೋಣ ನೈಟು ಅಂತ ಹೇಳ್ಬಿಟ್ಟು ನೈಟು ಪಲಾವ್ ಮತ್ತು ವಡೆ ಮಾಡ್ತಾಯಿದ್ವಿ. ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಮ್ಮನ ಮನೆ ತುಂಬ ಸ್ಪೆಷಲ್ ಆಗಿರುತ್ತೆ. ಅಂದರೆ ನಾವು ಯಾವಾಗಲೂ ಅಮ್ಮನ ಮನೇಲಿ ಇರೋದಕ್ಕಾಗಲ್ಲ ಅಲ್ವಾ. ಸಮ್ ಟೈಮ್ ಮಾತ್ರ ನಮಗೆ ಈ ಥರ ಆಪರ್ಚುನಿಟಿ ಸಿಗುತ್ತೆ. ನಾವು ಬಂದಾಗಿಂದ ಪಾಪ ಅಮ್ಮನೇ ಅಡುಗೆ ಮಾಡಿದರು. ಸೊ ಇವತ್ತು ಲಾಸ್ಟ್ ಡೇ ಅಲ್ವಾ, ನಾವೇ ಮಾಡೋಣ ಅಂತ ಹೇಳಿ ಇವತ್ತು ನಾವೇ ಅಡುಗೆ ಮಾಡ್ತಾಯಿದ್ದೀವಿ. ಅಕ್ಕ ನಾನು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ನಾವು ಹಸ್ಬೆಂಡ್ ಮನೇಲಿ ಎಷ್ಟೇ ಖುಷಿಯಾಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಅಮ್ಮನ ಮನೆಯಲ್ಲಿ ಸಿಗುವಂಥ ಪ್ರೀತಿ ಆಗಿರ್ಬೋದು, ಕೇರಿಂಗ್ ಆಗಿರ್ಬೋದು, ನಾವೆಲ್ಲೂ ಬೇರೆ ಪ್ಲೇಸಲ್ಲಿ ಅದನ್ನು ಎಕ್ಸ್ಪೆಕ್ಟು ಮಾಡೋದಕ್ಕೂ ಆಗೋದಿಲ್ಲ. ಅದು ಎಲ್ಲೂ ಸಿಗೋದಿಲ್ಲ. ಅದು ಅಮ್ಮನ ಮನೆಯಲ್ಲಿ ಮಾತ್ರನೇ ನಮಗೆ ಸಿಗೋದು. ಸೊ ಇಂಥ ಒಳ್ಳೆ ಟೈಮ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಅಂದರೆ ಇಯರ್ಲಿ ಈ ಥರ ಸಮ್ಮರ್ ಹಾಲಿಡೇಸಲ್ಲಿ ಅಟ್ಲೀಸ್ಟು ಒಂದು 8 ಡೇಸ್ ಆಗಿರ್ಬೋದು, ಇಲ್ಲ 15 ಡೇಸ್ ಆಗಿರ್ಬೋದು, ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ತಂಗಿ ಮಾತ್ರ ಸ್ವಲ್ಪ ಅವಾಗ ಕಚ್ಚಾಡ್ತೀವಿ. ಮೀನ್ಸ್ ಇವಾಗೆಲ್ಲ ನಾವು ತುಂಬ ಚಿಕ್ಕವರಾಗಿದ್ದಾಗಿಂದನೂ ಸ್ವಲ್ಪ ನನಗೂ ಅವಳಿಗೂ ಹಂಗೇ. ಬಟ್ ಅಷ್ಟೇ ನಾವು ಕ್ಲೋಸ್ ಆಗಿದ್ದೀವಿ ಕೂಡ. ಬಟ್ ನಮ್ಮ ಅಕ್ಕ ದೊಡ್ಡಕ್ಕ ಆ ಥರ ಅಲ್ಲ. ಪಾಪ ಅವಳು ಎಲ್ಲ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಡ್ತಾಳೆ. ಇನ್ನು ಸೆಕೆಂಡ್ ಪ್ರಿಫರೆನ್ಸು ಪಾಪ ಅವಳಿಗೆ ಹೇಳ್ಕೊಡ್ತಾಳೆ. ನಾವು ಎಷ್ಟೊಂದು ಸಲ ಹೇಳ್ತೀವಿ ಫಸ್ಟು ನಿನ್ನನ್ನು ನೀನು ನೋಡ್ಕೊಬೇಕು ಅಂತ ಹೇಳಿದ್ರೆ, ಅವಳು ಇಷ್ಟಪಟ್ಟು ತೊಗೊಂಡಿದ್ರು ಇನ್ ಕೇಸ್ ನಾವು ಇಷ್ಟಪಟ್ವಿ ಅಂದರೆ ತಗೋ ಆಯಿತು ನೀನೇ ಇಟ್ಕೊ ಅಂತಲೇ ಕೊಟ್ಬಿಡ್ತಾಳೆ. ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಅಷ್ಟು ಕೇರಿಂಗು ನಮ್ಮ ದೊಡ್ಡಕ್ಕ ಅದರಲ್ಲಿದೆ. ನಾನು ನನ್ನ ಸಿಸ್ಟರ್ಸು ಕೂಡ ಹಂಗೆ ಇರೋದು. ಅಂದರೆ 3 ಜನ ಹಾಗೆ ಇದ್ದೀವಿ. ಬಟ್ ನಾನು ನನ್ನ ತಂಗಿ ಮಾತ್ರ ಸ್ವಲ್ಪ ಆವಾಗ ಕೋಳಿ ಜಗಳ ಥರ ಕಚ್ಚಾಡ್ತೀವಿ. ಬಟ್ ಅದನ್ನು ಯಾವತ್ತೂ ನಾವು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಆ್ಯಂಡ್ ಅಷ್ಟೇ ಕ್ಲೋಸಾಗಿ ನಾವು ಸಿಸ್ಟರ್ಸು ಅಲ್ಲ, ಫ್ರೆಂಡ್ಸು ಅಲ್ಲ, ಅದಕ್ಕೂ ಬೇರೆ ಥರನೇ ಅಂತ ಹೇಳ್ಬೋದು. ನಮ್ಮ 3 ಜನದ್ದು ಬಾಂಡಿಂಗು ತುಂಬ ಚೆನ್ನಾಗಿ ಕೂಡ ಎಂಜಾಯ್ ಮಾಡ್ತೀವಿ. ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದು ವಿಲೇಜ್ ಆಗಿರೋದ್ರಿಂದ ಇಲ್ಲಿನ ವಾತಾವರಣನೇ ಬೇರೆ ಇರುತ್ತೆ. ನಾವು ಹುಟ್ಟಿ ಬೆಳೆದಿರೋದ್ರಲ್ಲ ಇಲ್ಲೇ. ಆ್ಯಂಡ್ ಒಳ್ಳೆ ಮೆಮೊರೀಸ್ ಕೂಡ ಇದೆ ನಮ್ಮೂರಲ್ಲಿ ನಮಗೆ. ನಮ್ಮ ಕಸಿನ್ಸ್ ಆಗಿರ್ಬೋದು, ನಾವೆಲ್ಲ ಕೂತ್ಕೊಂಡು ಎಷ್ಟು ಮಾತಾಡ್ತೀವಿ, ಎಷ್ಟು ಅಳತೆ ಹೊಡಿತೀವಿ ಅಂದರೆ ಅದು ಹೇಳೋದಕ್ಕಾಗಲ್ಲ. ಮತ್ತು ಅಷ್ಟೇ ಖುಷಿಯಾಗಿರ್ತೀವಿ. ಇಲ್ಲಿ ವರ್ಷ ಎಲ್ಲ ನಾವು ಏನೇ ಮಾಡಿರ್ಬೋದು, ಅಲ್ಲಿ ಕಳೆಯುವಂಥ 8 ಡೇಸ್ ಆಗಿರ್ಬೋದು, 5 ಡೇಸ್ ಆಗಿರ್ಬೋದು, ಇಲ್ಲ 15 ಡೇಸ್ ಆಗಿರ್ಬೋದು, ಅದು ಈ ವರ್ಷ ನಾವು ಎಷ್ಟು ವರ್ಷ ಪಡೀದೆ ಇರೋಕ್ಕೆ ಆಗದೆ ಇರೋಂಥ ಒಂದು ಒಳ್ಳೆ ಗುಡ್ ಫೀಲಿಂಗ್ ಆಗಿರ್ಬೋದು, ಒಂದು ಒಳ್ಳೆ ಖುಷಿನ ಕೂಡ ನಮಗೆ ಕೊಡುತ್ತೆ. ಎಲ್ಲ ಮರೆತು ತುಂಬ ಖುಷಿಯಾಗಿರ್ತೀವಿ. ಸೊ ಇದು ಬಂದು ಅಮ್ಮ ಮನೆಯದು ಲಾಸ್ಟ್ ವಿಡಿಯೋ. ಬಟ್ ಬೇಜಾರಾಗುತ್ತೆ ಹೋಗೋದಕ್ಕೆ. ಆದರೂ ಅಲ್ಲೇ ಇರೋದಕ್ಕೂ ಕೂಡ ಆಗಲ್ಲ ಅಲ್ವಾ. ಯಾವತ್ತಿದ್ರೂ ನಾವು ಬರಲೇಬೇಕು ಹೊರಗಡೆಗೆ. ಆ ಮನೆಯಿಂದ ಗಂಡನ ಮನೆಗೆ ಬರಲೇಬೇಕು. ಸೊ ಇವತ್ತು ಮಧ್ಯಾಹ್ನ ಬಂದು ನನ್ನ ಸಿಸ್ಟರ್ದಾಗಿತ್ತು ಅಡುಗೆ. ಈವ್ನಿಂಗು ನಾನು ಪಲಾವ್ ಮಾಡ್ತೀನಿ ಅಂತ ಹೇಳಿದೆ, ಮತ್ತು ನಮ್ಮ ಅಕ್ಕ ವಡೆ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಅವಳು ಮಧ್ಯಾಹ್ನ ಕೂಟ ಮುಗಿಸ್ಕೊಂಡ್ಬಿಟ್ಟಿದ್ಲು, ಸಾಂಬಾರು ರೈಸ್ ಎಲ್ಲ ಮಾಡಿ. ನಾನು ಬಂದು ಪಲಾವ್ ಮಾಡಿದೆ, ನಮ್ಮ ಅಕ್ಕ ವಡೆ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ವಡೆ ಕೂಡ. ಊಟ ಮಾಡಿ ಹೊರಗಡೆ ಕೂತ್ಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈ ಥರ ಕೂತ್ಕೊಂಡು ಮಾತಾಡೋದ್ರಿಂದ ನಮ್ಮ ಬಾಂಡಿಂಗ್ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸ್ಪೆಷಲ್ ಆಗಿರುತ್ತೆ ಆ ಡೇ. ನೀವು ಕಸಿನ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಸೇರಿದಾಗ ಈ ಥರ ಊಟ ಆದಮೇಲೆ ಆಗಿರ್ಬೋದು, ಯಾವಾಗಲಾದ್ರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಜೊತೆ ಟೈಮ್ ಕಳೀರಿ. ಅದು ನೋಡಿ ನಿಮ್ಗೆ ಯಾವ ಥರ ಬಾಂಡ್ ಕೊಡುತ್ತೆ ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.